ರಾಜೀವ್ ಗೌಡ ಅವರು ಬಂದು ಕಾಂಗ್ರೆಸ್ಸು, BJP ಬಂದು ಶೋಭಾ ಕರಂದ್ಲಾಜೆ ಅವರು. ನೀವು ಯಾರಿಗೆ ಹಾಕಬೇಕು ಅಂತ ಇದ್ದೀರಾ? ಕಮಲ್ದು ಹಾಕ್ತೀವಿ ಸ್ವಾಮಿ. ಕಮಲ್ದು ಹಾಕ್ತೀವಿ. ಕಾರಣ ಅಂದರೆ ಮೋದಿ ಎಲ್ಲೂರ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಹಾಕ್ತಾ ಇದ್ದೀವಿ ಸ್ವಾಮಿ. ನಿಮ್ದು ಒಳ್ಳೆ ಅಭಿಪ್ರಾಯ ಇದೆ. ಓಟ್ ಮಾತ್ರ ಹಾಕಿ, ನಿಮ್ಗೆ ಯಾರಿಗೆ ಬೇಕಾದ್ರೂ ಹಾಕಿ, ಓಟ್ ಮಾತ್ರ ಹಾಕ್ಬೇಕು. ಇಲ್ಲ ಹಾಕ್ತೀವಿ ಸ್ವಾಮಿ, ನಾವೆಂದೂ ಮರೆಯಲ್ಲ. ಇವಾಗೆಲ್ಲ ಇವ್ರು 2000 ಒಂದು ಮನೆಗೆ 2000 ಅಕ್ಕಿ ಫ್ರೀ, ಆ ಫ್ರೀ, ಈ ಫ್ರೀ. ಒಂದು ಮೋದಿಯವ್ರಿಗೆ ಓಟ್ ಹಾಕ್ಬೇಕಷ್ಟೇ, ನಾವು ದುಡ್ಡು ಕಾಸಿಗೆ ಬೇಕಿಲ್ಲ. ಯಾವುದು ಬೇಡ, ಮೋದಿ ಬೇಕು. ಮೋದಿ ಬೇಕಷ್ಟೇ. ಎಂತ ಓಕೆ ಅಮ್ಮ, ನೀವು ಅಲ್ಲ ಮಾತಾಡಿ, ನಿಮ್ಮ ಖುಷಿ. ನೀವು ಸರ್ ಏನಿಲ್ಲ ಸರ್, ಫ್ರೀ ಇದನ್ನ ಯಾವ್ದನ್ನ ಉಪಯೋಗಿಸ್ಕೊಬಾರ್ದು. ಇರೋದನ್ನ ಯಾಕೆ ಗೊತ್ತಾ, ಫ್ರೀ ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಮುಂದೆ ಜನ್ರೇಷನ್ನು ಇನ್ನೂ ನಮ್ಗೆ ಬೇಕಾದಷ್ಟು ಬೇಕಲ್ವ. ಮೋದಿ ನೋಡಿ ಹಾಕ್ಬೇಕು. ಮೋದಿ ನಮಗೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ. ಆ ಫ್ರೀದು ಬೇಡ, ಫ್ರೀದು ಬೇರೆ, ಫ್ರೀ ಬಿಟ್ಬಿಡ್ಬೇಕು. ನಮ್ಮ ಮುಂದೆ ಜನ್ರೇಷನ್ ಇನ್ನೂ ಚೆನ್ನಾಗಿರ್ಬೇಕು, ನೋಡ್ಕೊಳೋ ಕಷ್ಟಪಡಬೇಕು, ದುಡಿಬೇಕು, ತಿನ್ನಬೇಕು. ಈಗ ಏನಾಗಿದೆ ಅಂದರೆ ರಾಹುಲ್ ಇವರು ಮೋದಿಯವರು 10 ವರ್ಷ ಆಯಿತು. ಈಗ ನಿಮ್ಮ ಮುಂದೆ ಏನಾರ ಒಳ್ಳೆಯವ್ರು ಯಾರಾಗಬೇಕು ಅಂತ, ಅದರಲ್ಲಾದ್ರೂ ಆಗ್ಬೋದು, ರಾಹುಲ್ ಗಾಂಧಿ ಬೇಕಾದ್ರೂ ಆಗ್ಬೋದು. ಅದು ಇದು ಮುಂದಿನ ಅವರು ಯೋಚನೆ ಮಾಡ್ಬೇಕು. ನಾವು ಮಾಡೋದಕ್ಕಿಂತ ಅವ್ರಿಗೆ ನೀವು ಯೋಚನೆ ಮಾಡ್ಬೇಕು, ಯಾಕಂದ್ರೆ ನೀವು ಓಟ್ ಹಾಕಿರ್ತೀರಾ. ನಿಮ್ಮ ಯೋಚನೆ ಅಲ್ಲ, ನಾವು ಮೋದಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀವಿ. ಒಳ್ಳೇದಾಗ್ಲಿ, ಮಾತ್ರ ಓಟ್ ಮಾತ್ರ ಹಾಕಿ ಊರ್ ಕಡೆ ಹೋಗ್ಬೇಡಿ. ನಿಮ್ಮ ಅಭಿಪ್ರಾಯ? ನಾವು ಮೋದಿಯವ್ರಿಗೆ ಸಮಯ ಓಟ್ ಹಾಕೋದು. ಹೌದಾ? ಕಾರಣ ಏನಂದರೆ ನಾವು ಇಂಡಿವಿಜುವಲ್ ಡೆವಲಪ್ಮೆಂಟ್ಗಿಂತ ಕಂಟ್ರಿ ಡೆವಲಪ್ಮೆಂಟ್ ನೋಡಬೇಕು. ಅವ್ರು ಇವತ್ತು ಫ್ರೀ ಕೊಡ್ತಾರೆ, ಇವತ್ತು ಎಷ್ಟೋ ಜನ ನಿಮ್ಮಂಥವ್ರು ಬೈಕೊಂಡು ಓಡಾಡ್ತಾರೆ. ಹೆಂಗಸರಿಗೆಲ್ಲ ಫ್ರೀ ಕೊಟ್ಟರು, ನಮಗೆ ಜಾಗ ಸಿಗಲ್ಲ, ಮತ್ತು ಹೆಂಗಸರಿಗೆಲ್ಲ ದುಡ್ಡು ಕೊಟ್ಟರು ಅಂತೆಲ್ಲ ಓಡಾಡ್ಕೊಳ್ತಾರೆ. ಫ್ರೀಗೆ ಯಾವತ್ತೂ ಆಸೆ ಪಡಬಾರ್ದು. ನಾವು ಇಂಡಿವಿಜುವಲ್ ಡೆವಲಪ್ಮೆಂಟ್ಗಿಂತ ಕಂಟ್ರಿ ಡೆವಲಪ್ಮೆಂಟ್ನ ನಾವು ಟಾರ್ಗೆಟ್ ಮಾಡ್ಕೋಬೇಕು. ಈಗ ನೋಡಿ, ಡಾಕ್ಟರ್ ರಾಜೀವ್ ಗೌಡ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ. ನಿಮ್ಮ ಅಭಿಪ್ರಾಯ ಯಾರಿಗೆ ಹಾಕ್ಬೇಕು ಅಂತ? ಶೋಭಾ ಕರಂದ್ಲಾಜೆ ಅವ್ರಿಗೆ ಹಾಕಿದ್ರೆ ಏನೋ ಸ್ವಲ್ಪ ಬೆಂಗಳೂರಿನ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕ್ಕಾಗತ್ತೆ. ನಿಮ್ಮ ಅಭಿಪ್ರಾಯ? ಅಷ್ಟೇ. ಓಕೆ, ಎಲ್ಲ ನೋಡ್ತಾ ಇರಿ, ಒನ್ ಮೋರ್ ಅಂತ ಇರಿ. ಈಗ ನೀವು ಹೆಣ್ಮಕ್ಳು ಬನ್ನಿ ಸರ್, ದೇಶಕ್ಕೆ ಯಾರು ಬೇಕು ಅಂತ ನೀವು ಚಾಯ್ಸ್ ಮಾಡಬೇಕು. ಯಾಕಂದ್ರೆ ಮುಂದಿನ ಪ್ರಜೆಗಳು ನೀವು. ಹೌದು ಸರ್, ಮೋದಿಜಿ ಅವರು ಬರಬೇಕು ಅಂತ ಹೇಳ್ಬಿಟ್ಟು ನಾವು ಇಚ್ಛೆ ಪಡ್ತೀವಿ ಸರ್. ಈಗ ನಿಮಗೆ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಎಜುಕೇಷನ್ ಫ್ರೀ. ಯಾಕೆ ನೀವು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡ್ತಾ ಇಲ್ಲ? ಆ ಥರ ಅಲ್ಲ ಸರ್, ಸಪೋರ್ಟ್ ಮಾಡ್ತಿಲ್ಲ ಅಂತಲ್ಲ, ಮೋದಿ ಅವ್ರು ಬಂದರೆ ಒಳ್ಳೇದಾಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಸರ್. ನಿಮ್ಮ ಅಭಿಪ್ರಾಯ ಹೇಳಮ್ಮ? ನಮ್ಮ ಓಟ್ ಮೋದಿಜಿ ಅವ್ರಿಗೆ. ಕಾರಣ ಇವರೆಲ್ಲ ಫ್ರೀ ಕೊಟ್ಟಿದ್ರು ಸಹ ಅವ್ರ ಕಡೆಯಿಂದ ನಮಗೆ ತುಂಬ ಉಪಕಾರ ಆಗಿದೆ ಸರ್. ಫ್ರೀ ಕೊಡೋದಕ್ಕಿಂತ ನಮಗೆ ಅಂದರೆ ಬಡವ್ರಿಗೆ ರೀಚ್ ಆಗಬೇಕು ಸರ್, ಹೆಲ್ಪ್ ಎಲ್ಲ. 10 ವರ್ಷ ಅವ್ರದ್ದಾಯ್ತು, ನೆಕ್ಸ್ಟ್ ಮುಂದೆ ಯಾರು ಆಗ್ಬೋದು? ಮೋದಿಜಿನೇ ಬರಬೇಕು. BJPಯಿಂದ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಮುಂಚೆ ಸದಾನಂದ ಗೌಡ್ರಿದ್ರು, ಈಗ ಅವರಿಲ್ಲ. ನೀವು ಅವರಿದ್ದರೆ ಬೆಸ್ಟ್ ಆಗ್ತಿದ್ದ, ಶೋಭಾ ಕರಂದ್ಲಾಜೆ ಅವರಿದ್ದರೆ ಬೆಸ್ಟ್ ಆಗ್ತಿತ್ತು? ಯಾರಾದರೂ ಆಯಿತು, BJP ಅವ್ರು ಬಂದರೆ. ನಿಮ್ಮ ಅಭಿಪ್ರಾಯ ಹಂಗಿದೆ? ಎಷ್ಟೋ ಜನ ಹೇಳ್ತಾರೆ 2000 ರೂಪಾಯಿ ಬಂದಿದೆ, ಬಸ್ ಫ್ರೀ ಆಗಿದೆ, ಅನುಕೂಲ ಆಗಿದೆ ಅಂತ. ಯಾರ್ಯಾರಿಗೂ ಅವ್ರಿಗೂ ಕೊಟ್ಟಿರ್ತಾರೆ, ಅವರ ಸ್ವಾರ್ಥಿಗಳಿಗೆ, ಬಲಗೈ ಬಂಟ್ರಿಗೆ. ಬಟ್ ಬೇರೆಯವ್ರಿಗೆ ಕೊಡೋಕ್ಕೆ ಚಾನ್ಸಸ್ಸೇ ಇಲ್ಲ ಅಲ್ಲಿ. ಬಸ್ ಫ್ರೀ, 2000 ಫ್ರೀ, ಕರೆಂಟ್ ಬಿಲ್ ಫ್ರೀ ಅಂದಿದ್ದಾರೆ. ಹೌದು ಸರ್, ಬಸ್ ಫ್ರೀ ಮಾಡಿದ್ದಾರೆ, ಮತ್ತೆ ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ, ಬೇರೆ ಎಲ್ಲ ಜಾಸ್ತಿ ಮಾಡಿದಾರಲ್ವಾ ಸರ್. ನಿಮ್ಮ ಅಭಿಪ್ರಾಯ ಹಂಗಿದೆ? ನೀವು ಯಾರನ್ನು ಗೆಲ್ಲಿಸ್ಬೇಕು ಅಂತಿದ್ದೀರಾ? ಮೋದಿಜಿ, BJP. ನೀವು ಓಟ್ ಹಾಕಬೇಕು BJPನ ಅಲ್ಲ, ನಾವು ನಿಮ್ಮ ಖುಷಿ ಅದು. ನೀವು ಯಾರಿಗೆ ಬೇಕಾದರೂ ಹಾಕಿ, ನಿಮ್ಮ ಹಕ್ಕಿಯರಿಗಿದೆ, ಓಟ್ ಹಾಕೋ ಹಕ್ಕಿದೆ. ಆ ಓಟ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ಇನ್ನು ಮುಂದೆ ಹೋಗ್ತಾ ಇದ್ದೀವಿ, ಮಲ್ಲೇಶ್ವರಂ ಮಾರ್ಕೆಟ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಎಲ್ಲರನ್ನು ಕೇಳ್ತಾ ಇರ್ತೀವಿ, ಯಾರಿಗೆ ಓಟು, ನಿಮ್ಮ ಆಸೆ ಏನಂತೀರಾ? ಓಟ್ ಮಾತ್ರ ವೇಸ್ಟ್ ಮಾಡಬೇಡಿ. ನೀವು ಯಾರಿಗಾನ ಹಾಕಿ. ನಿಮ್ಮ ಅಭಿಪ್ರಾಯ ಯಾರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು? ಮೋದಿಯವರು ಆದರೂ ಒಳ್ಳೆಯದು. ಇದು ಇವಾಗ ರಾಹುಲ್ ಗಾಂಧಿ ಅವರು ಇಲ್ಲ, ಮೋದಿ. ಸೊ ಈಗ 10 ವರ್ಷ ಆಗೋಯ್ತು ಅವ್ರಿಗೆ. ಈ 10 ವರ್ಷ ಪ್ರಧಾನಮಂತ್ರಿ ಆದರು. ಇನ್ನು ನೆಕ್ಸ್ಟ್ ಯಾರಾಗಬೇಕು ಅಂತ ನಿಮ್ಮ ಅಭಿಪ್ರಾಯ? ಈ ಸರಿ ಅವರೇ ಆಗಬೇಕು ಅಂತ ಇದ್ದೀರಾ? ತಮ್ಮ ಅಭಿಪ್ರಾಯ? ನಾನು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನೀವು ಎಲ್ಲ ಹಂಗೆ ಅಂತ ಇದ್ದೀರಾ? ಎಲ್ಲ ಇನ್ನು 10 ವರ್ಷ ಆಯ್ತು ಅವ್ರದ್ದು. ಈಗೇನೋ ಹೊಸಬರು ಚೇಂಜ್ ಮಾಡಿ. ಇಲ್ಲ, ಅವ್ರದ್ದು ಯೋಚನೆ ಮಾಡ್ತಿರೋ ರೀತಿ ಸರಿ. ನಿಮ್ಮ ಆಲೋಚನೆಗಳು. ಈಗ ರಾಹುಲ್ ಗಾಂಧಿ ಅವ್ರು ಗೆಲ್ಸಿದ್ರೆ? ನನಗೇನು ಅಷ್ಟು ಇಷ್ಟ ಆಗ್ತಾ ಇಲ್ಲ ಅವ್ರು ನಡೆಸ್ತಾ ಇರೋ ರೀತಿ. ಇವಾಗಿನ ಎಲ್ಲ ಫ್ರೀ ಕೊಟ್ಟವರಲ್ಲಮ್ಮ. ಫ್ರೀ ಕೊಟ್ರೆ ಬೇರೆದು, ಈಗ ಎಜುಕೇಶನ್ ಫ್ರೀ ಮಾಡಲಿ, ಕರೆಕ್ಟ್. ನೀವು ಎಲ್ಲ ಕೇಳ್ಬಿಟ್ಟು ಮಾಡಲಿ, ಎಲ್ಲದಕ್ಕೂ ನಮ್ಮ ತಲೆ ಮೇಲೆ ಹಾಕ್ತಿದಾರಲ್ಲ. ಇವಾಗ ಬಡವ್ರಿಗೆ ಫ್ರೀ ಮಾಡಿದ್ದಾರೆ, ನಮಗೆ ಏನಾದ್ರೂ ಯಾವ್ದ್ರಲ್ಲೂ ಉಪಕಾರನೇ ಇಲ್ಲ. ಫ್ರೀ ಅಂತ ಹೇಳ್ತಾರೆ, ಎಲ್ಲ ನಮಗೆ ಹಾಕ್ತಾರೆ. ಇವಾಗ ಎಲ್ಲ ಮಾಡಿದ್ದಾರೆ ಪಾಪ, ಸಿದ್ದರಾಮಯ್ಯ ಅವರು ಎಲ್ಲ ಮಾಡಿದ್ದಾರೆ ಇದೆಲ್ಲ ಫ್ರೀ ಅಂತ. ನೀವು ಏನೇನು ಬೇಕು, ನಿಮ್ಗೆ ಮುಂದಿನ ಕಾರ್ಯಕ್ರಮಕ್ಕೆ ಏನು ಬೇಕು ಅಂತ ನೀವು ಇನ್ನೊಂದ್ಸಲ ಕೇಳಿ. ಎಜುಕೇಷನ್ ಕೊಡಿ, ಹೆಲ್ತ್ ಕೊಡಿ,
ಇದಕ್ಕೆಲ್ಲ ಫ್ರೀ ಮಾಡಿ ನಾವು ನೋಡೋಣ ಅಂತ. ಎಜುಕೇಶನ್ ಹೆಲ್ತ್ ಫ್ರೀ ಮಾಡಿದ್ರೆ ಸಾಕು, ರೈತರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ಬೇರೆ ಮಿಕ್ಕಿದೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ. ಇವಾಗ ಇಲ್ಲಿ ನಿಂತಿರೋದು ಶೋಭಾ ಕರಂದ್ಲಾಜೆ ಅವರು, ರಾಜು ಗೌಡ. ನೀವು ರಾಜು ಗೌಡ ಅವರು ಬಂದು ಕಾಂಗ್ರೆಸ್ಗೆ, ಶೋಭಾ ಕರಂದ್ಲಾಜೆ ಅವರು ಬಂದು ಇದಕ್ಕೆ ಅದಕ್ಕೆ ಬಿ ಜೆ ಪಿಗೆ. ಅದಾದಮೇಲೆ ಸದಾನಂದ ಗೌಡರು ಮುಂಚೆ ನಿಂತಿದ್ರು. ಇಬ್ಬರಲ್ಲಿ ಯಾರಿಗೆ ಹಾಕಿದ್ರೆ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಅಂತೀರಾ? ಇಲ್ಲ, ಇವಾಗ ಹೊಸಬ್ರು ಮುಖ, ಹೊಸ ಮುಖಕ್ಕೆ ಅವರು ಅಲ್ಲಿ ಗೆಲ್ತಾ ಇದ್ರು. ಅವರು ಗೆಲ್ಲುವಂಥ ಇವರೇನೆ, ಅವರು ಕೊಟ್ಟಿದ್ದಾರೆ, ತಪ್ಪೇನಿಲ್ಲ. ಅದರಿಂದ ಅವರು ಬರಬೇಕು ಅಂತ ಹೇಳಿ ಯಾರೇ ವ್ಯಕ್ತಿ ಯಾರೇ ಆಗಿರಲಿ BJPಗೆ ಮತ ಹಾಕಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.